ನಮಸ್ಕಾರ ವೀಕ್ಷಕರೇ. ದೀಪಿಕಾ ಪಡುಕೋಣೆಯವರು ಬೇಬಿ ಬಮ್ ಶೂಟ್ ಮಾಡುವ ಮುಖಾಂತರ ತನ್ನ ಮೇಲೆ ಇದ್ದಂತ ಸುಳ್ಳು ವದಂತಿಗಳಿಗೆ ಬ್ರೇಕ್ ಹಾಕಿದ್ದಾರೆ. ರಣವೀರ್ ಜೊತೆ ಇದೀಗ ಡಿಪ್ಪಿ ಸ್ಟನ್ನಿಂಗ್ ಲುಕ್ ನಲ್ಲಿ ಕಾಣಿಸಿಕೊಂಡಿದ್ದಾರೆ. ಹೌದು ವೀಕ್ಷಕರೇ, ಬಾಲಿವುಡ್ ನಟಿ ದೀಪಿಕಾ ಪಡುಕೋಣೆ ಗರ್ಭಿಣಿಯಾದ ಬಳಿಕ ಸಿಕ್ಕಾಪಟ್ಟೆ ಸುದ್ದಿಯಲ್ಲಿದ್ದಾರೆ. ಮೊದಲ ಮಗುವನ್ನ ಸ್ವಾಗತಿಸೋಕೆ ದೀಪಿಕಾ ರಣವೀರ್ ಕಾಯ್ತಿದ್ದಾರೆ. ಇದೀಗ ದೀಪಿಕಾ ಪಡುಕೋಣೆ ಬೇಬಿ ಬಂಪ್ ಫೋಟೋ ಶೂಟ್ ಮೂಲಕ ಮಿಂಚುತ್ತಿದ್ದಾರೆ. ರಣವೀರ್ ಸಿಂಗ್ ಮತ್ತು ದೀಪಿಕಾ ಪಡುಕೋಣೆ ಶೀಘ್ರದಲ್ಲೇ ಪೋಷಕರಾಗಲಿದ್ದಾರೆ. ಕಲ್ಕಿ 2898 AD ನಟಿ ದೀಪಿಕಾ ಈ ವರ್ಷದ ಸೆಪ್ಟೆಂಬರ್ನಲ್ಲಿ ತನ್ನ ಮೊದಲ ಮಗುವಿಗೆ ಜನ್ಮ ನೀಡಲಿದ್ದಾರೆ. ಫೆಬ್ರವರಿಯಲ್ಲಿ ದಂಪತಿ ಅಭಿಮಾನಿಗಳೊಂದಿಗೆ ಗುಡ್ ನ್ಯೂಸ್ ಹಂಚಿಕೊಂಡಿದ್ರು. ದೀಪಿಕಾ ಗರ್ಭಿಣಿಯಾದ ಬಳಿಕ ಸಿಕ್ಕಾಪಟ್ಟೆ ಸುದ್ದಿಯಲ್ಲಿದ್ದಾರೆ. 6 ವರ್ಷಗಳಿಗೂ ಹೆಚ್ಚು ಕಾಲ ಡೇಟಿಂಗ್ ಮಾಡಿದ್ದ ಈ ಜೋಡಿ ನವೆಂಬರ್ 2018ರಲ್ಲಿ ಮದುವೆಯಾದ್ರು. ಮದುವೆಯಾಗಿ 6 ವರ್ಷ ಕಳೆದ ಬಳಿಕ ಈ ಸ್ಟಾರ್ ಜೋಡಿಯ ಮನೆಯಲ್ಲಿ ಶೀಘ್ರದಲ್ಲೇ ಪುಟ್ಟ ಕಂದನ ನಗುವಿನ ಮಂದಹಾಸ ಮೂಡಲಿದೆ. ದೀಪಿಕಾಗೆ ಗಂಡು ಮಗು ಹುಟ್ಟುತ್ತಾ ಅಥವಾ ಹೆಣ್ಣು ಮಗು ಹುಟ್ಟುತ್ತಾ ಎಂದು ತಿಳಿಯಲು ಅಭಿಮಾನಿಗಳು ತುಂಬಾ ಕಾಯ್ತಿದ್ದಾರೆ. ಇದೇ ವೇಳೆ ನಟಿ ಬೇಬಿ ಬಂಪ್ ಫೋಟೋ ಶೂಟ್ ಮೂಲಕ ಮಿಂಚುತ್ತಿದ್ದಾರೆ. ನಟಿ ದೀಪಿಕಾ ಪಡುಕೋಣೆ ಬ್ಲಾಕ್ ಥೀಮ್ ನಲ್ಲಿ ಫೋಟೋ ಶೂಟ್ ಮಾಡಿದ್ದಾರೆ. ಟ್ಯಾಪ್ ಡ್ರೆಸ್ ತೊಟ್ಟ ದೀಪಿಕಾ ಪಡುಕೋಣೆ ಬೇಬಿ ಬಂಪ್ ತೋರಿಸುತ್ತಾ ಫೋಟೋಗೆ ಪೋಸ್ ಕೊಟ್ಟಿದ್ದಾರೆ. ರಣವೀರ್ ಸಿಂಗ್ ಜೊತೆ ದೀಪಿಕಾ ಪಡುಕೋಣೆ ಫೋಟೋಗೆ ಪೋಸ್ ಕೊಟ್ಟಿದ್ದಾರೆ. ಪ್ರೆಗ್ನೆನ್ಸಿಯ ಸ್ಟನ್ನಿಂಗ್ ಫೋಟೋಗಳನ್ನ ದೀಪಿಕಾ ಪಡುಕೋಣೆ ತಮ್ಮ ಇನ್ಸ್ಟಾಗ್ರಾಂನಲ್ಲಿ ಹಂಚಿಕೊಂಡಿದ್ದಾರೆ. ನಟಿ ಫೋಟೋಗಳಿಗೆ ಲೈಕ್ಸ್ ಜೊತೆಗೆ ನಾನಾ ಕಮೆಂಟ್ಗಳು ಕೂಡ ಹರಿದು ಬರ್ತಿದೆ. ದೀಪಿಕಾ ಪಡುಕೋಣೆ ಹಾಗೂ ರಣವೀರ್ ಸಿಂಗ್ ತಮ್ಮ ಮಗುವಿಗಾಗಿ ಭಾರಿ ಕುತೂಹಲದಿಂದ ಕಾಯ್ತಿದ್ದಾರಂತೆ. ಪೋಷಕರಾಗಿ ತಮ್ಮ ಜೀವನದ ಹೊಸ ಅಧ್ಯಾಯವನ್ನ ಆರಂಭಿಸುವುದಕ್ಕೆ ಇಬ್ಬರು ಕೂಡ ತುಂಬಾ ಉತ್ಸಾಹದಲ್ಲಿದ್ದಾರೆ ಎನ್ನಲಾಗಿದೆ. ನಟಿಗೆ ಸೆಪ್ಟೆಂಬರ್ 28ಕ್ಕೆ ಡೆಲಿವರಿ ಆಗಲಿದೆ ಎನ್ನಲಾಗಿದೆ. ದೀಪಿಕಾ ಪಡುಕೋಣೆಗೆ ಗಂಡು ಮಗು ಹುಟ್ಟುತ್ತದೆಯೇ ಎನ್ನುವ ವಿಚಾರ ಹೆರಿಗೆಯ ನಂತರ ಬಹಿರಂಗಗೊಳ್ಳಲಿದೆ. ಆದರೆ ಖ್ಯಾತ ಜ್ಯೋತಿಷಿಯೊಬ್ಬರು ಹೊಸ ಅತಿಥಿ ಯಾರಾಗಲಿದ್ದಾರೆ ಮತ್ತು ಅವರ ಆಗಮನದಿಂದ ರಣವೀರ್ ಸಿಂಗ್ ಮತ್ತು ದೀಪಿಕಾ ಪಡುಕೋಣೆ ಅವರ ಜೀವನದಲ್ಲಿ ಏನು ಬದಲಾಗಲಿದೆ ಎಂದು ಭವಿಷ್ಯ ನುಡಿದಿದ್ರು. KOIMOI.com ನಲ್ಲಿನ ವರದಿ ಪ್ರಕಾರ ಪಂಡಿತ್ ಜಗನ್ನಾಥ್ ಗುರೂಜಿ ಅವರು ರಣವೀರ್ ಮತ್ತು ದೀಪಿಕಾ ಜನಿಸುವ ಮಗುವಿನ ಬಗ್ಗೆ ಮಾತನಾಡಿದ್ದಾರೆ. ಪಂಡಿತ್ ಜಗನ್ನಾಥ್ ಗುರೂಜಿ ಪ್ರಸಿದ್ಧ ಜ್ಯೋತಿಷಿ. ಈ ಹಿಂದೆ 2024ರಲ್ಲಿ ದೀಪಿಕಾ ಗರ್ಭಿಣಿಯಾಗಲಿದ್ದಾರೆ ಎಂದು ಭವಿಷ್ಯ ನುಡಿದಿದ್ರು. ಪಂಡಿತ್ ಜಗನ್ನಾಥ್ ಗುರೂಜಿಯವರ ಭವಿಷ್ಯವಾಣಿಯ ಪ್ರಕಾರ ಈ ಮಗು ತನ್ನ ಹೆತ್ತವರಿಗೆ ರಾಜಕುಮಾರನಾಗ್ತಾನೆ, ಅಂದ್ರೆ ಗಂಡು ಮಗುವಾಗುತ್ತದೆ ಎಂದಿದ್ದಾರೆ. ಆ ಮಗು ತನ್ನ ತಂದೆ ತಾಯಿ ಇಬ್ಬರಿಗೂ ಅದೃಷ್ಟವನ್ನು ತರಲಿದ್ದಾನೆ. ಆ ಮಗು ರಣವೀರ್ ದೀಪಿಕಾ ಪಾಲಿಗೆ ಅದೃಷ್ಟದ ಮಗುವಾಗಲಿದೆ ಎಂದು ಜ್ಯೋತಿಷಿ ಹೇಳಿದ್ದಾರೆ. ಸೌತ್ ಬಾಂಬೆ ಆಸ್ಪತ್ರೆಯಲ್ಲಿ ಡೆಲಿವರಿ ಆಗಲಿದೆ. ಸದ್ಯ ದೀಪಿಕಾ ಪಡುಕೋಣೆ ಕೆಲಸದಿಂದ ಬ್ರೇಕ್ ತೆಗೆದುಕೊಂಡು ಎಂಜಾಯ್ ಮಾಡ್ತಿದ್ದಾರೆ. ನಟಿ 2024ರಿಂದ ಮತ್ತೆ ಕೆಲಸ ಮಾಡಲಿದ್ದಾರೆ ಎನ್ನಲಾಗಿದೆ. ಆದರೆ ಕೆಲವು ತಿಂಗಳು ನಟಿ ಮಗುವಿನ ಜೊತೆಗೆ ಇರಲಿದ್ದಾರಂತೆ. ಮಾರ್ಚ್ ತನಕವೂ ನಟಿ ಮೆಟರ್ನಿಟಿ ಲೀವ್ ನಲ್ಲಿ ಇರಲಿದ್ದಾರಂತೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ವೀಕ್ಷಕರೇ.